ಬೇಕಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಮಾಡಿಕೊಂಡು ನೀರು ನಿಮ್ಗೆ ಎಷ್ಟು ಬೇಕಷ್ಟು, ಗಟ್ಟಿ ಬೇಕಾದ ಗಟ್ಟಿ, ನೀರಲ್ಲಿ ಬೇಕಾದ್ರೆ ನೀರಲ್ಲಿ ಈ ಥರ ಇದು ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಗೆ ಇರಲಿ, ಅದು ಕುದೀತಾ ಕುದಿತಾ ಗಟ್ಟಿ ಆಗುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಇಟ್ಕೊಳ್ಳೋಣ. ಕೈ ಬಿಡಬೇಡಿ, ಹಿಂಗೆ ನಿಧಾನಕ್ಕೆ ತಿರ್ಸ್ತಾನೆ ಇರಿ ಗಟ್ಟಿ ಆಗಂತ. A few moments later. ಈಗ ರೆಡಿ ಆಗಿದೆ ನೋಡಿ, ಇಷ್ಟಿಲ್ಲ ಸಾಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುವು ಬೇಡ. ಯಾಕೆ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ಮೊಸರು ಅದ್ರ ಜೊತೆ ನಾನು ನಂದಿನಿ ತಗೊಂಡಿದ್ದೀನಿ ಮೊಸರು. ನಿಮ್ಗೆ ಯಾವ್ದು ಬೇಕಾ ತಗೊಳ್ಳಿ. ಅದಕ್ಕೆ ನೀರು ಹಾಕೊಳ್ಳಿ, ಮಜ್ಜಿಗೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ ಇದ್ರೊಳಗೆ. ಅದಕ್ಕೆ ಉಪ್ಪು ರುಚಿಗೆ ಅಷ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆ ಕಡಿಯೋದಿದ್ರೆ ಮಜ್ಜಿಗೆದಲ್ಲಿ ಕಡ್ಕೊಳ್ಳಿ. ನಮ್ಮ ಮನೇಲಿ ಇಲ್ಲ, ಹಂಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮಜ್ಜಿಗೆನು ರಾಗಿ ಅಂಬಲಿ ರೆಡಿ ಇದೆ. ಈ ಬೇಸಿಗೆ ಟೈಮಲ್ಲಿ ಈ ತರ ಕುಡೀರಿ, ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರ್ತಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ.